ಮ್ಯೂಸಿಕ್ ಅಸ್ಲಿ ಆಟ ಇವಾಗ ಶುರು. ನಮಸ್ಕಾರ ಗುರು, ನಾನು ನಿಮ್ಮ ಪ್ಲೇ ಬಾಯ್ ಕನ್ನಡಿಗ. ಇವತ್ತು ನಮ್ ಜೊತೆ ಇದೆ Ather 450X. ಇವತ್ತು ನಾನ್ ಈ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಫಸ್ಟ್ ನೀವು ಅದ್ರ ಲುಕ್ಸ್ ನೋಡ್ಕೊಂಡ್ಬಿಡಿ. ಈ ಗಾಡಿನಲ್ಲಿರೋ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮಾತಾಡಕ್ಕೆ ಒಂದ್ ದಿನ ಎಲ್ಲ ಬೇಕು ಗುರು. ಆದ್ರೆ ನೀನ್ ಏನ ಹೇಳು ಗುರು, ಇದ್ರಲ್ಲಿರೋ ಇನಿಷಿಯಲ್ ಟಾರ್ಕ್ ಮಾತ್ರ ಸೈಕ್ ಆಗೈತೆ ಗುರು. ಮಗ್ನೆ, ನೀವೇನಾದ್ರೂ ಡೈಲಿ ಕಮ್ಯೂಟ್ಗೆ ಗಾಡಿ ಹುಡುಕ್ತಾ ಇದೀರಾ ಅಥವಾ ಸಿಟಿ ರೈಡ್ ಗಳಿಗೆ ಗಾಡಿ ಹುಡುಕ್ತಾ ಇದೀರಾ ಅಂತಂದ್ರೆ ಇದೊಂದು ಗಾಡಿ ಪರ್ಫೆಕ್ಟ್ ಆಗ್ಬೋದು. ನೀವೇನಾದ್ರೂ ಕಾಲೇಜ್ ಸ್ಟೂಡೆಂಟ್ ಆಗಿದ್ದು ನಿಮ್ ಕಾಲೇಜ್ ಏನಾದ್ರು 30 ಕಿಲೋಮೀಟರ್ಸ್ ಸರೌಂಡಿಂಗ್ ಅಲ್ಲಿ ಇದ್ರೆ ಈ ಗಾಡಿನ ಕನ್ಸಿಡರ್ ಮಾಡ್ಬೋದು ಗುರು. ನಂತರ ದಿನ ಡೈಲಿ ಪೆಟ್ರೋಲ್ ದುಡ್ಡು ಕೇಳಿ ಕೇಳಿ ಮನೇನ್ ಬಯಸ್ಕೊತಾ ಇರೋರ್ಗೆ ಇದೊಂದು ಒಳ್ಳೆ ಆಪ್ಷನ್ ಆಗ್ಬೋದು ಗಾಡಿ. ಯಾಕಂದ್ರೆ ಮೈಲೇಜ್ ಐತೆ, ಪಿಕಪ್ ಐತೆ. 30 ಕಿಲೋಮೀಟರ್ ಏನಕ್ಕಪ್ಪ ಅಂದ್ರೆ ನೀವು ಸ್ಪೋರ್ಟ್ಸ್ ಅಥವಾ ರ್ಯಾಪ್ ಮೋಡ್ಗೆ ಹಾಕೊಂಡ್ರೆ ನಿಮ್ಮ ಮೈಲೇಜ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ನೀವು ಒಂದು 5-10 ನಿಮಿಷ ಲೇಟ್ ಆಯ್ತು ಕಾಲೇಜ್ ಹೋಗ್ಬೇಕಾದ್ರೆ ಅಂತಂದ್ರೆ ನೀವು ಸ್ಪೋರ್ಟ್ಸ್ ಅಥವಾ ರ್ಯಾಪ್ ಮೋಡ್ಗೆ ಹಾಕೊಳ್ಳೇಬೇಕಾಗುತ್ತೆ. ಹಾಕೊಂಡ ತಕ್ಷಣ ಏನಾಗುತ್ತೆ, ಗಾಡಿ ಸ್ವಲ್ಪ ಸ್ಪೀಡ್ ಸಿಗುತ್ತೆ, ಮತ್ತೆ ಗಾಡಿಯ ರೇಂಜ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ 30 ಕಿಲೋಮೀಟರ್ ಆವರೇಜ್ ಅಂತ ಇಟ್ಕೋಬೇಕು. ಗಾಡಿನಲ್ಲಿರೋ ಕಂಪ್ಲೀಟ್ ಫೀಚರ್ಸ್ ಏನೇನೈತೆ ಎಲ್ಲ ಕಂಪ್ನಿಯವರು ಒಂದ್ಸರಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದ್ಸರಿ ಅದನ್ನ ಆ ಕ್ಲಿಪ್ ನ ಕೇಳಿಸ್ಕೊಂಡು ವಾಪಸ್ ಬನ್ನಿ. ಸೊ ಇದರಲ್ಲಿ ನಿಮಗೆ ಪ್ರಾಪರ್ ಗೂಗಲ್ ಮ್ಯಾಪ್ ಬರುತ್ತೆ. ಗೂಗಲ್ ಮ್ಯಾಪ್ Ather is ಒನ್ ಆಫ್ ದ ಫಸ್ಟ್ ಸ್ಕೂಟರ್ ಟು ಗೆಟ್ ಅ ಗೂಗಲ್ ಮ್ಯಾಪ್ ಇನ್ ಸ್ಕೂಟರ್. ಗೂಗಲ್ ಮ್ಯಾಪ್ಸಲ್ಲಿ ನೀವು ಸರ್ಚಲ್ಲಿ ಹೋದರೆ ಎಲ್ಲೋಗಿದ್ದೀರಾ ಅದು ಹಿಸ್ಟ್ರಿ ಇರುತ್ತೆ. ಫೇವ್ರೇಟ್ಸ್ ಲೊಕೇಶನ್ನ ಪಿನ್ ಮಾಡ್ಕೋಬೋದು. ಇದು ಬಂದು ನಮ್ಮದು ಚಾರ್ಜಿಂಗ್ ಗ್ರಿಡ್ಸು, ಎಲ್ಲೆಲ್ಲಿ ನಮ್ಮದು ಚಾರ್ಜಿಂಗ್ ಗ್ರಿಡ್ಸ್ ಇದೆ ಅವೈಲೇಬಲ್ ಐತೆ ಅದೆಲ್ಲ ಇನ್ಫೋ ಬಂದ್ಬಿಡುತ್ತೆ. ಇದು ಬಿಟ್ಟರೆ ಸರ್ಚ್ ಆಪ್ಷನ್ ಹೋಗಿ ನೀವು ಎಲ್ಲಿ ಹೋಗಬೇಕು ಸರ್ಚ್ ಮಾಡ್ಕೊಂಡು ಹೋಗ್ಬೋದು. ಇದು ಬಂದು ಗೂಗಲ್ದು ಎಲ್ಲ ಫೀಚರ್ಸು. ಇದು ಬಂದರೆ ನಿಮಗೆ ಸೆಟ್ಟಿಂಗ್ಸಲ್ಲಿ ಪ್ರೊಫೈಲಲ್ಲಿ ನಿಮ್ಮ ಹೆಸರು ಬರುತ್ತೆ. ಇಲ್ಲಿ ಇದು ಚಾಸಿ ನಂಬರ್ ಬರುತ್ತೆ. ಆಮೇಲೆ ಇಲ್ಲಿ ನಿಮ್ಮದು ಯಾವ ಸಾಫ್ಟ್ವೇರ್ ಮೇಲೆ ಗಾಡಿ ನಡೀತಾ ಐತೆ ಅದು ಬರುತ್ತೆ. ಇಲ್ಲಿ ಡಾಕ್ಯುಮೆಂಟ್ಸ್ ಸೇವ್ ಮಾಡ್ಕೋಬೋದು. ನೀವು ನಿಮ್ಮದು RC DL ಏನೇ ಇದ್ರು ಸೇವ್ ಮಾಡ್ಕೋಬೋದು. ಈ ಸ್ಕ್ರೀನ್ ಬಂದು ನಿಮಗೆ 2GB RAM 16GB ಇನ್ಬಿಲ್ಟ್ ಇರುತ್ತೆ. ಇದರಲ್ಲಿ ನೀವು ಸೇವ್ ಮಾಡ್ಕೋಬೋದು Ather ಆ್ಯಪಿಂದ. ಇದು ಶೆಡ್ ಡೌನ್ ಏನಂದರೆ ಸಪೋಸ್ ನೀವು ಗಾಡಿ ಯೂಸ್ ಮಾಡ್ತಾ ಇಲ್ಲ, ಎಲ್ಲಾದರೂ ಈಚೆ ಹೋಯ್ತಾ ಇದ್ರೆ ಒಂದು 3 months 4 months, ಆಗ ಗಾಡಿನ 100% ಚಾರ್ಜ್ ಮಾಡಿ ಶೆಡ್ ಡೌನ್ ಮಾಡಿದ್ರೆ ನೀವು ವಾಪಸ್ ಬಂದಾಗ ಒಂದು 3 to 4% ಬ್ಯಾಟ್ರಿಯಲ್ಲಿ ಡಿಕ್ರೀಸ್ ಆಗಿರುತ್ತೆ ಅಷ್ಟೇ. ಸೆಟ್ಟಿಂಗ್ಸಲ್ಲಿ ಬಂದರೆ ನಿಮಗೆ ಆಟೋ ಬ್ರೈಟ್ನೆಸ್ ಸಿಗುತ್ತೆ. ಇಂಡಿಕೇಟರ್ ಸಪೋಸ್ ನಿಮಗೆ ಏನಾದರೂ ಸೌಂಡ್ ಬೇಡ ಅಂದರೆ ಆಫ್ ಮಾಡಿಬಿಟ್ರೆ ಸೌಂಡ್ ಬರಲ್ಲ. ಸೇಮ್ ಪಾರ್ಕ್ ಅಸಿಸ್ಟು ರಿವರ್ಸ್ ಬಂದಾಗ ನಿಮಗೆ ಸೌಂಡ್ ಬೇಡ ಅಂದರೆ ಬರಲ್ಲ. ಆಮೇಲೆ ಇದು ಬಂದು ಮ್ಯಾಜಿಕ್ ಟ್ವಿಸ್ಟ್ ಏನಕ್ಕೆ ಅಂದರೆ ಈಗ ಸಪೋಸ್ ನೀವು ಗಾಡಿ ಓಡಿಸ್ತಾ ಇದ್ದೀರಾ 70 ಇರ್ತೀರಾ, ಬ್ರೇಕ್ ಅಪ್ಲೈ ಮಾಡ್ದಂಗೆ ಬರೀ ಎಸ್ಕಲೇಟರ್ನ ಹಿಂಗೆ ಫಾರ್ವರ್ಡ್ ಮಾಡಿದ್ರೆ ಮೋಟರ್ನ ಪ್ರೆಷರೈಸ್ ಮಾಡಿ ಅದು ಸ್ಲೋ ಡೌನ್ ಮಾಡಿ ನಿಲ್ಲಿಸ್ಬಿಡುತ್ತೆ ಗಾಡಿ. ವಿತೌಟ್ ಅಪ್ಲೈಯಿಂಗ್ ಬ್ರೇಕ್ಸ್ ಯು ಕ್ಯಾನ್ ಸ್ಟಾಪ್ ದ ಸ್ಕೂಟರ್ ವಿತ್ ದ ಹೆಲ್ಪ್ ಆಫ್ ಮ್ಯಾಜಿಕ್ ಟ್ವಿಸ್ಟ್. ಆಮೇಲೆ ಇದು ಆಟೋ ಇಂಡಿಕೇಟರು. ಈಗ ಸಪೋಸ್ ನೀವು ರೈಟ್ ಇಲ್ಲ ಲೆಫ್ಟ್ ತಗೋತೀರಾ, ಆಪ್ಷನ್ ಆನಲ್ಲಿರುತ್ತೆ. ವಿತಿನ್ 3 seconds ಇಂಡಿಕೇಟರ್ ಅದೇ ಆಫ್ ಆಗುತ್ತೆ. ನಿಮಗೆ ತಿರ್ಗಾ ಇದು ಆಫ್ ಮಾಡೋ ಅವಶ್ಯಕತೆ ಇರಲ್ಲ. ಗೈಡ್ ಮಿ ಹೋಮ್ ಲ್ಯಾಂಪ್ ಏನಂದರೆ ಈಗ ರಾತ್ರಿ ಹೊತ್ತು ನೀವು ಮನೆಗೆ ಹೋಗ್ತೀರ, ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟು ಕೀ ಆಫ್ ಮಾಡ್ರೂ 20 seconds ಹೆಡ್ಲೈಟ್ ಆನಲ್ಲೇ ಇರುತ್ತೆ. ಆಮೇಲೆ ಇದು ಸ್ಮಾರ್ಟ್ ಈಕೋ ಮತ್ತು ಕೋಸ್ಟಿಂಗ್ ರೀಜನ್, ಇದು 2 ಮೋಡೂ ಆನ್ ಇದ್ದರೆ ನಿಮಗೆ ಟ್ರೂ ರೇಂಜ್ 110 ಸಿಗುತ್ತೆ. ಆಪ್ಟಿಮೈಸ್ ಚಾರ್ಜಿಂಗ್ ಏನಂದರೆ ನೀವು ಈಗ ರಾತ್ರಿ ಹೋಗಿ ಚಾರ್ಜ್ಗೆ ಹಾಕ್ತೀರಾ, ಇದು ಏನು ಮಾಡುತ್ತೆ ಅಂದರೆ ಫುಲ್ ಚಾರ್ಜ್ ಮಾಡಲ್ಲ, ಸ್ವಲ್ಪ ಚಾರ್ಜ್ ಮಾಡಿ ಬೆಳಗ್ಗೆವರೆಗೂ ನಿಮಗೆ ಚಾರ್ಜ್ ಮಾಡಿ ಕೊಡುತ್ತೆ. ಅದರಿಂದ ಬೆನಿಫಿಟ್ ಏನಂದರೆ ಗಾಡಿ ಬ್ಯಾಟ್ರಿ ಹೆಲ್ತನ್ನು ಚೆನ್ನಾಗಿರುತ್ತೆ, ಮನೆ ಪವರು ಸೇವ್ ಆಗುತ್ತೆ. ಆಟೋ ಹೋಲ್ಡ್ ಸಪೋಸ್ ಈಗ 2 degree ಇನ್ಕ್ಲೈನ್ ಇಲ್ಲ ಡಿಕ್ಲೈನ್ ಇದ್ದರೆ ನಿಮಗೆ ಬ್ರೇಕ್ ಹೊಡೆಯೋ ಅವಶ್ಯಕತೆ ಇರಲ್ಲ. ಗಾಡಿ ಆಟೋ ಹೋಲ್ಡ್ ಆಗಿ ಇಲ್ಲಿ ಪೋಸ್ಟರ್ ಐತೆ ನೋಡಿ ಹಂಗೆ ನಿಂತ್ಕೊಳ್ಳುತ್ತೆ. ಆಮೇಲೆ ಕೋಸ್ಟಿಂಗ್ ರೀಜನ್ ಈ ಫೀಚರ್ ಆನ್ ಇದ್ರೆ ಈಗ ಒಂದ್ಸತಿ ನೀವೀಗ 0 to 100 ಮಾಡಿದರೆ ನಿಮಗೆ ಒಂದು 5 to 7 kilometers ಇನ್ನೂ ಜಾಸ್ತಿ ರೇಂಜ್ ಸಿಗುತ್ತೆ. ಏನು 110 ಹೇಳ್ತಾ ಇದ್ದೀನಿ, ನಿಮಗೆ 115 ಇಲ್ಲ 116 ರೇಂಜ್ ಸಿಗುತ್ತೆ. ಫಾಲ್ ಸೇಫ್ ಬಂದು ಇದು ಒಂದು ಸೇಫ್ಟಿ ಫೀಚರ್. ನಿಮಗೆ ಈಗ ಸಪೋಸ್ ಎಲ್ಲಾದರೂ ಗಾಡಿ ಬಿತ್ತು ರೈಡಿಂಗ್ ಮೋಡಲ್ಲಿ, ಗಾಡಿ ಮೇಲೆ ಫೀಚರ್ ಆನಲ್ಲಿದ್ದು ಗಾಡಿ ಮೇಲೆ ಏನು ಓರಿಯೆಂಟೇಷನ್ ಇಲ್ಲ, ಸ್ಪೀಡ್ 0 ಇದ್ದರೆ ಗಾಡಿ ಕೆಳಗಡೆ ಬಿದ್ದಿದ ತಕ್ಷಣ ಮೋಟರ್ ಕಟ್ ಆಫ್ ಆಗಿಬಿಡುತ್ತೆ.
ಆಗ ಯಾರೇ ಬಂದು ಹಿಂಗೆ ಎಸ್ಕಲೇಟರ್ ಕೊಟ್ಟರು ಏನು ಆಕ್ಸಿಲರೇಷನ್ ಇರಲ್ಲ, ನಿಮಗೆ ಮೋಟ್ರ್ ಕಟ್ ಆಫ್ ಆಗಿರುತ್ತೆ. ಡಿಸ್ಪ್ಲೇ ಅಲ್ಲಿ ನಿಮಗೆ ಮೆಸೇಜ್ ಬರುತ್ತೆ, ಫಾಲ್ ಸೇಫ್ ಹ್ಯಾಸ್ ಬಿನ್ ಆಕ್ಟಿವೇಟೆಡ್ ಅಂತ 4 4-ವೇ ಇಂಡಿಕೇಟರ್ಸ್ ಆನ್ ಆಗುತ್ತೆ. ನೀವು ಆಗ ಗಾಡಿ ಎದ್ಬಿಟ್ಟು ಡಿಸ್ಮಿಸ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ನಾರ್ಮಲ್. ಆಮೇಲೆ ಕನೆಕ್ಟಿವಿಟಿಯಲ್ಲಿ ಬಂದರೆ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಸಿಗುತ್ತೆ. ನಿಮಗೆ ಕಾಲ್ಸು ಮ್ಯೂಸಿಕ್ಕು ಎರಡೂ ಬೇಕು, ಇಲ್ಲ ಬರೀ ಕಾಲ್ಸ್ ಮಾತ್ರ ಶೋಕೇಸ್ ಆಗುತ್ತೆ ಅಂದರೆ ಯಾರು ಕಾಲ್ ಮಾಡಿದ್ರು ಇಲ್ಲಿ ಶೋಕೇಸ್ ಆಗುತ್ತೆ. ನಿಮಗೆ ನೋಟಿಫಿಕೇಷನ್ಸಲ್ಲಿ ಏನಾದರೂ ಓವರ್ ದ ಟೈಮ್ ಅಪ್ಡೇಟ್ಸು ಲ್ಯಾಬ್ಸಲ್ಲಿ ಇದ್ದರೆ ಅದೆಲ್ಲ ನೋಟಿಫಿಕೇಷನ್ಸ್ ಬಂದ್ಬಿಡುತ್ತೆ. ಇಷ್ಟೆಲ್ಲ ಫೀಚರ್ಸ್ ಸಿಗುತ್ತೆ ನಿಮಗೆ 450X ಎಪೆಕ್ಸಲ್ಲಿ. ಜಾಯ್ಸ್ಟಿಕ್ ಅದು. ಆಮೇಲೆ ಜಾಯ್ಸ್ಟಿಕ್ ಇಲ್ಲಿ ಏನಕ್ಕೆ ಕೊಟ್ಟಿರೋದಂದರೆ, ನೀವು ರೈಡಿಂಗ್ ಮಾಡಿದಾಗ ಟಚ್ ಸ್ಕ್ರೀನ್ ಇದು ವರ್ಕ್ ಆಗಲ್ಲ. ಆಗ ಕಂಟ್ರೋಲ್ ಎಲ್ಲ ನೀವು ಇಲ್ಲಿಂದ ತಗೋಬೋದು. 3 ಟೈಮ್ಸ್ ಅಪ್ ಮಾಡಿದ್ರೆ ಬ್ರೈಟ್ನೆಸ್ಸು, ನ್ಯಾವಿಗೇಷನ್ನು, ಬ್ಲೂಟೂತ್ ಎಲ್ಲ ಕಂಟ್ರೋಲ್ ಇಲ್ಲಿಂದ ತಗೋಬೋದು. ಇದೊಂದು ಸೇಫ್ಟಿ ಫೀಚರು. ಓಡಿಸ್ತಾ ಟಚ್ ಸ್ಕ್ರೀನ್ ವರ್ಕ್ ಆಗಲ್ಲ, ಇಲ್ಲಿಂದ ನೀವು ಏನಾಯ್ತು ಮಾಡ್ಕೋಬೋದು. ಆಮೇಲೆ ಇದು ಬಂದು ನಿಮಗೆ ರಿವರ್ಸ್ ಬಟನು, ಗಾಡಿ ರಿವರ್ಸ್ ಹೋಗುತ್ತೆ. ಇದು ಬಂದು ಮೋಡ್ ಚೇಂಜಿಂಗ್ ಬಟನು. ಇದರಲ್ಲಿ 5 ಮೋಡ್ಸ್ ಬರುತ್ತೆ: ಸ್ಮಾರ್ಟ್ ಈಕೋ, ರೈಡು, ಈಕೋ, ಸ್ಪೋರ್ಟ್ಸು, ವಾಕ್ ಪ್ಲಸ್ ಅಂತ. ವಾಕ್ ಪ್ಲಸ್ಸಲ್ಲಿ ನಿಮಗೆ ಟಾಪ್ ಸ್ಪೀಡ್ 100 ಹೋಗುತ್ತೆ. ವಿತಿನ್ 6 ಸೆಕೆಂಡ್ಸ್ ಇದು 100 ಹೋಗುತ್ತೆ. 0 to 100 6 ಸೆಕೆಂಡ್ಸಲ್ಲಿ ಹೋಗುತ್ತೆ. ಈ ಗಾಡಿನಲ್ಲಿ ಆಕ್ಸೆಸರೀಸ್ ಬೇರೆ ಐತೆ ಗುರು. ಫ್ರಂಟ್ ಮತ್ತೆ ಫುಲ್ ಹೆಲ್ಮೆಟ್ ಐತೆ, ಒಂದ್ ಹಾಫ್ ಹೆಲ್ಮೆಟ್ ಇದೆ, ಇದು ಸೈಡ್ ಸ್ಟೆಪ್. ಇದನ್ನ ಲೇಡೀಸ್ ಹಾಕ್ತಾರಲ್ಲ, ಇಲ್ಲಿ ಈ ಲೆಫ್ಟ್ ಸೈಡ್ ಅಲ್ಲಿ ಹಾಕ್ಸ್ಕೋಬಹುದು ಎಕ್ಸ್ಟ್ರಾ ಬೇಕು ಅಂದ್ರೆ ಆಕ್ಸೆಸರಿ ಆಗಿ. ಮತ್ತೆ ಇದು ಸ್ಕ್ರಾಚ್ ಗಾರ್ಡ್, ನಿಮ್ಮ ಗಾಡಿಯ ಸೈಡ್ ಪ್ಯಾನಲ್ಸ್ ಗಳಿಗೆ ಹಾಕೋಬಹುದು. ಲೆಫ್ಟ್ ಮತ್ತೆ ರೈಟ್ ಸೈಡ್ ಅಲ್ಲಿ ಹಾಕ್ಸ್ಕೋಬಹುದು. ಅಕಸ್ಮಾತ್ ಗಾಡಿ ಏನಾದ್ರು ಸ್ಲಿಪ್ ಆಗಿ ಬಿತ್ತು ಅಂತಂದ್ರೆ ಸ್ಕ್ರಾಚ್ ಗಾರ್ಡ್ ಇರುತ್ತೆ. ಈ ಫ್ರಂಟ್ ನ ಇಲ್ಲಿ ಮುಂದೆಗಡೆ ಇಲ್ಲಿ ಬ್ಯಾಕ್ ತರ ಇರುತ್ತೆ ನೋಡಿ, ಇಲ್ಲಿ ಹಾಕೊಳ್ಳೋದಷ್ಟೇ ಅದು. ಮತ್ತೆ ಇಲ್ಲೊಂದು ಬೂಟ್ ಸ್ಪೇಸ್ ಇದೆ, ತುಂಬಾ ದೊಡ್ಡದಾಗಿದೆ. ಮತ್ತೆ ಒಳಗಡೆ ಚಾರ್ಜರ್ ಇಟ್ಕೊಳ್ಳೋಷ್ಟು ಜಾಗ ಇದೆ. ನಿಮ್ಮ ಥಿಂಗ್ಸ್ ಏನಾದ್ರು ಬೇಕಾದ್ರೆ ಇಟ್ಕೊಬಹುದು ಇಲ್ಲಿ ಒಳಗಡೆ. ಮತ್ತೆ ನೀವು ಇಲ್ಲಿ ನೋಡ್ಬೋದು, ಏತರ್ಗಳನ್ನ ಫುಲ್ ಲೈಟ್ ನಿಲ್ಸ್ಬಿಟ್ಟವ್ರೆ. ಇದ್ರಲ್ಲಿ ನಿಮ್ಗೆ 6 ಕಲರ್ ಆಪ್ಷನ್ ಸಿಗುತ್ತೆ, ನೋಡ್ಬೋದು ಇಲ್ಲಿ. ಫಸ್ಟ್ ಒನ್ ಬಂದು ಸ್ಪೇಸ್ ಗ್ರೇ, ಇದು ಟ್ರೂ ರೆಡ್, ಕಾಸ್ಮಿಕ್ ಬ್ಲಾಕ್, ಸ್ಟಿಲ್ ವೈಟ್, ಇದು ಲುನಾರ್ ಗ್ರೇ ಮತ್ತು ಸಾಲ್ಟ್ ಗ್ರೀನ್ ಅಂತ. ಇದು 6 ಕಲರ್ ಆಪ್ಷನ್ ಸಿಗುತ್ತೆ ಇದ್ರಲ್ಲಿ. ವಿತಿನ್ 1 ಅವರ್ನಲ್ಲಿ ಸರ್ವಿಸ್ ಮಾಡ್ಕೊಡ್ತೀವಿ. ಅಂದರೆ ಏನೇನು ಇರ್ತದೆ ಸರ್ವಿಸ್ ಅಂದರೆ, ನಿಮ್ಮ ರೆಗ್ಯುಲರ್ ಸರ್ವಿಸ್ ಅಥವಾ ನಾರ್ಮಲ್ ಸರ್ವಿಸ್ ಅಂದರೆ ಏನೇನು ಏನೇನಿರುತ್ತೆ ಅಂದರೆ, ಫ್ರಂಟ್ ಬ್ಯಾಕ್ ಡಿಸ್ಕ್ ಪ್ಯಾಡ್ ಕ್ಲೀನ್ ಮಾಡ್ತೀವಿ, ಬೆಲ್ಟ್ಗಳು ಅಡ್ಜಸ್ಟ್ ಮಾಡ್ತೀವಿ, ಫ್ರೀ ಪ್ಲೇ ಇರುತ್ತೆ, ಎಕ್ಸ್ಲೀಟರ್ ಪ್ಲೇ ಇರುತ್ತೆ, ಎಲ್ಲ ಚೆಕ್ ಮಾಡ್ತೀವಿ. ಆಮೇಲೆ ಬ್ರೇಕ್ ಫುಡ್ ಎಲ್ಲ ಲೆವೆಲ್ ಚೆಕ್ ಮಾಡ್ತೀವಿ, ಬ್ರೇಕ್ ಫುಡ್ ಲೆವೆಲ್. ಆಮೇಲೆ ಸಾಫ್ಟ್ವೇರ್ ಅಪ್ಡೇಟ್ ಇದ್ದರೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತೀವಿ. ಬೇರೆ ಏನಾದರೂ ಕಸ್ಟಮರ್ ಪ್ರಾಬ್ಲಮ್ ಇದ್ದರೆ ಕಸ್ಟಮರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ. ಬ್ರೇಕ್ ಪ್ಯಾಡಲ್ಲಿ ಎಷ್ಟಾಗುತ್ತೆ ಚೇಂಜ್ ಮಾಡೋಕ್ಕೆ? ಸರ್, ಬ್ರೇಕ್ ಪ್ಯಾಡ್ಸ್ ಎಲ್ಲ ಎಷ್ಟಾಗುತ್ತೆ ಚೇಂಜ್ ಮಾಡೋಕ್ಕೆ? ಬ್ರೇಕ್ ಪ್ಯಾಡು ಫ್ರಂಟದ್ದು ಬಂದು ಬ್ರೇಕ್ ಪ್ಯಾಡು 450 ರುಪೀಸ್ ಐತದೆ, ಬ್ಯಾಕು 350 ರುಪೀಸ್ ಐತೆ ಬ್ರೇಕ್ ಪ್ಯಾಡ್. ಸರ್ವಿಸ್ ಚಾರ್ಜ್ ನಮ್ಗೆ ಓವರಾಲ್ ಹಿಂಗೆಲ್ಲ ಸರ್ವಿಸ್ ಚಾರ್ಜ್ ಬಂದು 650 ರುಪೀಸ್ ಐತದೆ ಸರ್. ಫ್ರೀ ಸರ್ವಿಸ್ ಇದ್ದಲ್ಲಿ ಯಾವುದೂ ಇರಲ್ಲ, ಎಲ್ಲ ಪೇಡ್ ಸರ್ವಿಸ್ ಇರುತ್ತೆ. 650 ರುಪೀಸ್ ಚಾರ್ಜಸ್ ಐತೆ. ಫಸ್ಟ್ ಸರ್ವಿಸ್ ಎಷ್ಟಕ್ಕೆ ತರಬೇಕು ಸರ್? 5000 ಕಿಲೋಮೀಟರ್. ನೀವೆಲ್ಲ ಅನ್ಕೋತಾ ಇರ್ತೀರಾ ಇದು ಎಲೆಕ್ಟ್ರಿಕ್ ಗಾಡಿಗಳು, ಇದ್ರಲ್ಲಿ ಇಂಜಿನ್ ಇಲ್ಲ, ಸೈಲೆನ್ಸರ್ ಇಲ್ಲ, ಇದರಲ್ಲಿ ಸೌಂಡ್ ಬರಲ್ಲ ಅಂತ. ಆದ್ರೆ ಈ ಗಾಡಿ ಈಗ ನೀವೇನ್ ನೋಡ್ತಾ ಇರಲ್ಲ, ಇದು ಟಾಪ್ ಅಂಡ್ ಮಾಡಲ್. ಇದು Ather 450 ಅಪೆಕ್ಸ್ ಅಂತ ಇದ್ರ ಹೆಸರು. ಸ್ವಲ್ಪ ಕಲರ್ ಚೇಂಜಸ್ ಮತ್ತೆ ರೇಂಜ್ ಜಾಸ್ತಿ ಆಗುತ್ತೆ ಈ ಗಾಡಿಗೆ ಅನ್ನೋದೊಂದು ಬಿಟ್ರೆ ಇನ್ನೇನು ಚೇಂಜಸ್ ಇಲ್ಲ. ಪ್ರತಿದಿನ 9:30 ರಾತ್ರಿ 8:30 ಸರ್ವಿಸ್ ಕೊಡ್ತಾರೆ ಗುರು ಅವರು. ಚಾರ್ಜಿಂಗ್ ಗ್ರಿಡ್ ಇದೆ, ನಿಮ್ಮ ಚಾರ್ಜರ್ ಅಕಸ್ಮಾತ್ ಏನಾದ್ರು ಚಾರ್ಜ್ ಖಾಲಿ ಆಯ್ತು ನಿಮ್ ಗಾಡಿ ಅಂತಂದ್ರೆ ಚಾರ್ಜಿಂಗ್ ತಂದಿಲ್ಲ ಹಾಕೋದು, ಎಷ್ಟಾಗುತ್ತೋ ಅಷ್ಟು ಪೇ ಮಾಡಿ ಆಮೇಲೆ ಮೂವ್ ಆಗ್ಬೋದು.